ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಋಷಿರುವಾಚ ಜುಷ್ಟಂ ಬತಾದ್ಯಾಖಿಲ ಸತ್ವರಾಶೇಃ ಸಾಂಸಿಧ್ಯ ಮಕ್ಷ್ಣೋಸ್ತವ ದರ್ಶನಾನ್ನಃ ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿರಾಶಾಸತೆ ಯೋಗಿನೋ ರೂಢ ಯೋಗಾಃ. ಅನುವಾದ. ಕರ್ದಮ ಮುನಿಯು ಹೀಗೆಂದನು: ಓ ಪರಮ ಪೂಜ್ಯ ಭಗವಂತನೇ, ಸಕಲ ಅಸ್ತಿತ್ವಗಳ ಪರಮನಿಧಿಯಾಗಿರುವ ನಿನ್ನ ದೃಶ್ಯದ ಪರಮ ಪರಿಪೂರ್ಣತೆಯನ್ನು ಕಂಡು ನನ್ನ ದೃಷ್ಟಿಶಕ್ತಿಯು ತುಂಬಿ ಬಂದಂತಾಯಿತು. ಅನೇಕ ಜನ್ಮಗಳ ಮೂಲಕ ಆಳವಾಗಿ ಧ್ಯಾನ ಮಾಡಿದ ಶ್ರೇಷ್ಠ ಯೋಗಿಗಳು ನಿನ್ನ ದಿವ್ಯ ರೂಪವನ್ನು ಕಾಣಲು ಆಶಿಸುವರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿ ಭಗವಂತನನ್ನ ವೈಯಕ್ತಿಕವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅವನಿಗೆ ಬಹಳ ಸಂತುಷ್ಟಿ ಸಿಗತ್ತೆ. ಯಾಕೆ ಅಂತಂದರೆ ಈಗ ಅವನ ದಿವ್ಯವಾದಂಥ ಅಭಿಲೇಷೆ ಈಡೇರುತ್ತೆ. ಅವನು ಭಗವಂತನ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ತಲೆಬಾಗಿ ಅವನು ನೆಲಕ್ಕೆ ನಮಸ್ಕಾರ ಮಾಡಿಕೊಳ್ತಾನೆ. ಅವನ ಹೃದಯ ಸ್ವಾಭಾವಿಕವಾಗಿ ಭಗವಂತನಲ್ಲಿದ್ದಂತಹ ಪ್ರೀತಿಯಿಂದ ಹೋಗಿತ್ತು. ಅವನು ಕೈಗಳನ್ನು ಮುಗಿದು ಭಗವಂತನನ್ನ ಸ್ತೋತ್ರಗಳಿಂದ ಸಂತುಷ್ಟಪಡಿಸ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಋಷಿಗಳು ಅಂದರೆ ಕರ್ದಮ ಮುನಿಗಳು ಈ ರೀತಿ ಹೇಳ್ತಾರೆ. ಯಾವ ರೀತಿ ಅವರು ಆ ಭಗವಂತನನ್ನ ಸಂತುಷ್ಟಗೊಳಿಸ್ತಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಅವ್ರು ಹೇಳ್ತಾರೆ, ಓ ಪರಮ ಪೂಜ್ಯ ಭಗವಂತ, ಎಲ್ಲ ಅಸ್ತಿತ್ವಗಳ ಪರಮ ನಿಧಿಯಾಗಿರುವಂಥ ನಿನ್ನ ದೃಶ್ಯದ ಅಂದರೆ ನಿನ್ನ ಒಂದು ಈ ರೂಪ ದೃಶ್ಯ ಆಗಿರ್ಬೋದು, ಅದರ ಪರಮ ಪರಿಪೂರ್ಣತೆಯನ್ನು ನೋಡಿ ನನ್ನ ದೃಷ್ಟಿಶಕ್ತಿ ತುಂಬಿ ಬಂದಂತಾಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಏನು ನೋಡಿದ್ರೂ ನಮಗೆ ಕಣ್ಣಿಗೆ ತೃಪ್ತಿ ಅನ್ನೋದೇ ಸಿಗೋದಿಲ್ಲ. ಆ ಮೂಮೆಂಟಿಗೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ, ಆದರೆ ನೆಕ್ಸ್ಟ್ ಮೂಮೆಂಟೇ ಅದು ನಮಗೆ ಒಂಥರ ಕಂಪ್ಲೀಟ್ ಅಂತ ಅನಿಸಲ್ಲ, ಅದಕ್ಕೆ ತೃಪ್ತಿ ಆಯಿತು ಅಂತ ಅನಿಸಲ್ಲ. ಆದರೆ ಯಾವಾಗ ನಾವು ಭಗವಂತನನ್ನು ನೋಡ್ತೀವೋ ಆಗ ಈ ದೃಷ್ಟಿಗೂ ಕೂಡ ಒಂದು ತೃಪ್ತಿ ಅನ್ನೋದು ಬರುತ್ತೆ. ಅದಕ್ಕೆ ಇಲ್ಲಿ ನನ್ನ ದೃಷ್ಟಿಶಕ್ತಿನೇ ತುಂಬಿ ಬಂದಂತಾಯಿತು. ಅನೇಕ ಜನ್ಮಗಳ ಮೂಲಕ ಆಳವಾಗಿ ಧ್ಯಾನ ಮಾಡಿದಂತಹ ಶ್ರೇಷ್ಠ ಯೋಗಿಗಳು ನಿನ್ನ ಈ ದಿವ್ಯ ರೂಪವನ್ನು ನೋಡೋದಕ್ಕೆ ಅವರು ಆಸೆ ಪಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನು ಸಕಲ ಸತ್ವಗುಣಕ್ಕೂ ಸಕಲ ಆನಂದಕ್ಕೂ ಆಶ್ರಯನೆಂದು ಇಲ್ಲಿ ವರ್ಣಿತನಾಗಿರುತ್ತಾನೆ. ಒಬ್ಬನು ಸತ್ವಗುಣ ಸ್ಥಿತನಾದ ಹೊರತು ನಿಜವಾದ ಆನಂದವಿರಲಾರದು. ಆದುದರಿಂದ ವ್ಯಕ್ತಿಯ ದೇಹ, ಮನಸ್ಸು ಮತ್ತು ಕಾರ್ಯಗಳು ಭಗವತ್ ಸೇವೆಯಲ್ಲಿ ನಿರತವಾದಾಗ ಅವನು ಸತ್ವಗುಣದ ಪರಿಪೂರ್ಣ ಹಂತದಲ್ಲಿರುತ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ? ದೇವೋತ್ತಮ ಪರಮ ಪುರುಷ ಅಂದರೆ ಭಗವಂತ. ಅವನು ಎಲ್ಲ ಸತ್ವಗುಣಗಳಿದೆಯಲ್ಲ ಅದಕ್ಕೆ ಮತ್ತು ಎಲ್ಲ ಆನಂದಕ್ಕೂ ಸಕಲ ಆನಂದ ಅಂತ ಹೇಳಿದ್ದಾರೆ. ಯಾವ ರೀತಿಯ ಆನಂದ ಆದರೂ ಆಗಿರ್ಬೋದು, ಅದಕ್ಕೆ ಆಶ್ರಯ ಅವನು ಅಂತ. ಯಾರಿಗೆ ಭಗವಂತ ಬೇಕೋ ಅಥವಾ ಯಾರಿಗೆ ಸತ್ವಗುಣದಲ್ಲಿ ನಾವು ಪರಿಪೂರ್ಣರಾಗಬೇಕು, ಆನಂದದಲ್ಲಿ ನಾವು ಪರಿಪೂರ್ಣರಾಗಬೇಕು ಅಂದರೆ ಭಗವಂತನ ಆಶ್ರಯವನ್ನು ಪಡಿಬೇಕು. ಅವನೇ ಇದಕ್ಕೆ ಆಶ್ರಯ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ಒಬ್ಬ ಸತ್ವಗುಣಕ್ಕೆ ಬರಲಿಲ್ಲ ಅಂತಂದರೆ ಅವನು ನಿಜವಾದ ಆನಂದವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಒಬ್ಬ ವ್ಯಕ್ತಿಯ ದೇಹ ಆಗಿರ್ಬೋದು, ಮನಸ್ಸು ಮತ್ತು ಅವನು ಮಾಡುವಂತಹ ಕೆಲಸಗಳಿದೆಯಲ್ಲ ಅದು ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರತವಾಗಿದ್ದಾಗ ಅವನು ಸತ್ವಗುಣದ ಒಂದು ಪರಿಪೂರ್ಣ ಹಂತದಲ್ಲಿರ್ತಾನೆ ಅಂತ ನಾವು ತಿಳ್ಕೊಬೋದು. ಅದಕ್ಕೆ ನಾವು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅದೇನು ನಮ್ಮ ದೇಹ ಆಗಿರ್ಬೋದು, ಮನಸ್ಸು, ಕೆಲಸ ಎಲ್ಲವೂ ಕಾಯ ವಾಚ ಮನಸ್ಸ ಅಂತ ಹೇಳ್ತೀವಲ್ವಾ, ಅದು ಕಂಪ್ಲೀಟಾಗಿ ಅವನ ಒಂದು ಸೇವೆಯಲ್ಲೇ ನಿರತವಾದಾಗ ನಾವು ಸತ್ವಗುಣದಿಂದ ಪರಿಪೂರ್ಣರಾಗಿರ್ತೀವಿ. ಕರ್ದಮ ಮುನಿಗಳು ಈ ರೀತಿ ಹೇಳ್ತಾರೆ, ಭಗವಂತನಾದ ನೀನು ಸತ್ವಗುಣದ ಸಂಕೇತದಿಂದ ತಿಳಿದುಕೊಳ್ಳಬಹುದಾದ ಎಲ್ಲದರ ನಿಧಿಯಾಗಿರುವೆ. ನಿನ್ನನ್ನು ಸಾಕ್ಷಾತ್ತಾಗಿ ಈಗ ಕಂಡುದರಿಂದ ನನಗೆ ದೃಷ್ಟಿಯ ಪರಿಪೂರ್ಣತೆ ಪ್ರಾಪ್ತವಾಗಿರುತ್ತದೆ. ನೋಡಿ ಇಲ್ಲಿ ಅವರೇನು ಹೇಳ್ತಾ ಇದ್ದಾರೆ? ಭಗವಂತನಾಗಿರುವಂಥ ನಿನ್ನನ್ನು ಸತ್ವಗುಣದ ಸಂಕೇತದಿಂದ, ಸತ್ವಗುಣದಲ್ಲಿದ್ದಾಗ ಮಾತ್ರ ನಿನಗೆ ತಿಳ್ಕೊಳ್ಳೋದಕ್ಕಾಗೋದು. ಅಂಥ ಒಬ್ಬ ನಿಧಿಯಾಗಿದೆ. ಅಂದರೆ ಸತ್ವಗುಣದಿಂದ ತಿಳ್ಕೊಳ್ಳೋ
ಸಾಕಾಗುವಂಥ ಎಲ್ಲದರ ನಿಧಿ ನೀನು ಅಂತ ಹೇಳಿ ನಿನ್ನನ್ನು ಸಾಕ್ಷಾತ್ತಾಗಿ ನಾನು ನೋಡಿದ್ದೀನಲ್ವಾ, ಸೊ ನನ್ನ ದೃಷ್ಟಿಯ ಪರಿಪೂರ್ಣತೆ ಈಗ ಪ್ರಾಪ್ತವಾಗಿದೆ, ಎಲ್ಲ ಏನಿದೆಯೋ ಹಾಗೆ ಕಾಣಿಸೋದಕ್ಕೆ ಶುರುವಾಗಿದೆ ಅಂತ. ಆ ದೃಷ್ಟಿಯ ಪರಿಪೂರ್ಣತೆ ಅಂದರೆ ಈ ಕಣ್ಣಿದ್ದದ್ದಕ್ಕೂ ಸಾರ್ಥಕ ಅಂತ ಹೇಳ್ತೀವಲ್ವಾ, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಹೇಳಿಕೆಗಳು ಪರಿಶುದ್ಧ ಭಕ್ತಿಯ ಸನ್ನಿವೇಶ ಸೂಚಕವಾಗಿರುತ್ತವೆ. ಅಂದರೆ ಒಬ್ಬ ಪರಿಶುದ್ಧವಾದಂತಹ ಭಕ್ತಿ ಇರೋನು ಮಾತ್ರ ಈ ರೀತಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಯಾರಿಗೆ ಪರಿಶುದ್ಧ ಭಕ್ತಿ ಇರುತ್ತೋ ಅಂಥವರು ಇದನ್ನು ಹೇಳ್ತಾರೆ ಅಂತ ಇಲ್ಲಿಗೆ ಅರ್ಥ. ಓರ್ವ ಭಕ್ತನಿಗೆ ಇಂದ್ರಿಯಗಳ ಪರಿಪೂರ್ಣತೆ ಎಂಬುದು ಅವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಆಗಿರುತ್ತದೆ. ಅಂದರೆ ಒಬ್ಬ ಭಕ್ತನಿಗೆ ಏನು ಅಂತಂದರೆ, ನನಗಿರುವಂಥ ಇಂದ್ರಿಯಗಳನ್ನು ಅದರದ್ದು ಒಂದು ಪರಿಪೂರ್ಣತೆ ಬರಬೇಕು ಅಂತಂದರೆ, ಆ ಇಂದ್ರಿಯಗಳಿದ್ದದ್ದಕ್ಕೂ ಸಾರ್ಥಕವಾಯಿತು ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ, ನನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸೋದ್ರಲ್ಲ, ನನಗೇನು ಬೇಕೋ ಅದನ್ನು ತೃಪ್ತಿಪಡಿಸ್ಕೊಳ್ಳೋದ್ರಲ್ಲ, ಭಗವಂತನ ಸೇವೆಯಲ್ಲಿ ಆ ಇಂದ್ರಿಯಗಳು ತೊಡಗಿದಾಗ ಆಗ ಅದಕ್ಕೆ ಸಂತೋಷ, ಆನಂದ ಇದೆಲ್ಲ ಸಿಗುವಂಥದ್ದು. ಅಂದರೆ ಅದಕ್ಕೆ ಸಾರ್ಥಕತೆ ಸಿಗೋದೇ ಭಗವಂತನ ಸೇವೆಯಲ್ಲಿ ಅದು ತೊಡಗಿದಾಗ ಅಂತ ಒಬ್ಬ ಭಕ್ತನಿಗೆ ಅನಿಸುತ್ತೆ. ದೃಗ್ಇಂದ್ರಿಯವು ಭಗವಂತನ ಸೌಂದರ್ಯ ದರ್ಶನದಲ್ಲಿ ನಿರತವಾದಾಗ ಅದು ಪರಿಪೂರ್ಣತೆಗೊಳ್ಳುತ್ತದೆ. ಶ್ರವಣ ಶಕ್ತಿಯು ಭಗವಂತನ ಮಹಿಮೆಗಳನ್ನು ಕೇಳುವುದರಲ್ಲಿ ನಿರತವಾದಾಗ ಪರಿಪೂರ್ಣತೆಯನ್ನುಗೊಳ್ಳುತ್ತದೆ. ರಸಾಸ್ವಾದ ಶಕ್ತಿಯು ಪ್ರಸಾದ ಸೇವೆಯನ್ನು ಅನುಭವಿಸಿದಾಗ ಪರಿಪೂರ್ಣತೆಗೊಳ್ಳುತ್ತದೆ. ಎಲ್ಲ ಇಂದ್ರಿಯಗಳು ದೇವೋತ್ತಮ ಪುರುಷನ ಸಂಬಂಧದಲ್ಲಿ ನಿರತವಾದಾಗ ಅಂತಹವನ ಪರಿಪೂರ್ಣತೆಯು ಲಾಕ್ಷಣಿಕವಾಗಿ ಭಕ್ತಿಯೋಗವೆನಿಸುವುದು. ಅಂದರೆ ಇಲ್ಲಿ ಗುರುಗಳು ಹೇಗೆ ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಬೇಕು, ಯಾವಾಗ ಅದಕ್ಕೆ ಪರಿಪೂರ್ಣತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಣ್ಣು ನೋಡುವಂಥದ್ದಿದೆಯಲ್ಲ, ಅದು ಏನು ನೋಡಿದಾಗ ಅದಕ್ಕೆ ಪರಿಪೂರ್ಣತೆ ಸಿಗುತ್ತೆ? ಫಿಲಮ್ ನೋಡಿದಾಗ ಸಿಗುತ್ತಾ, ಅಥವಾ ಯಾವುದಾದ್ರೂ ಒಂದು ಸೀನರಿ ನೋಡಿದಾಗ ಸಿಗುತ್ತಾ? ಇಲ್ಲ. ಭಗವಂತನ ಸೌಂದರ್ಯವನ್ನು ನಾವು ನೋಡಿದಾಗ, ಅದರಲ್ಲಿ ಆ ಇಂದ್ರಿಯ ನಿರತವಾದಾಗ ಅದು ಪರಿಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ. ಇನ್ನು ಶ್ರವಣ ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಭಗವಂತನ ಮಹಿಮೆಗಳನ್ನು ಕೇಳಬೇಕು, ಅದರಲ್ಲಿ ನಾವು ನಿರತವಾದಾಗ ಅದಕ್ಕೆ ಪರಿಪೂರ್ಣತೆ ಸಿಗತ್ತೆ. ಆಮೇಲೆ ರಸಾಸ್ವಾದ ಶಕ್ತಿ ಅಂದರೆ ನಾವು ಟೇಸ್ಟ್ ನೋಡೋದಕ್ಕೆ ನಮಗೆ ಭಗವಂತ ನಾಲಿಗೆ ಕೊಟ್ಟಿದ್ದಾನೆ. ಆ ಒಂದು ರಸಾಸ್ವಾದ ಶಕ್ತಿ ಇದೆಯಲ್ಲ, ಅದು ಯಾವಾಗ ನಾವು ಏನೇನು ಇಷ್ಟಪಡ್ತೀವೋ ಅದನ್ನು ತಿಂದಾಗ ಅದು ಪರಿಪೂರ್ಣತೆಯನ್ನು ಪಡೆಯುತ್ತಾ? ಇಲ್ಲ. ಭಗವಂತನ ಪ್ರಸಾದದ ಸೇವೆಯನ್ನು ಅನುಭವಿಸಿದಾಗ, ಪ್ರಸಾದವನ್ನು ತಿಂದಾಗ ಅದರ ಪರಿಪೂರ್ಣತೆಯನ್ನು ಅದು ಪಡ್ಕೊಳ್ಳುತ್ತೆ. ಇದೇ ರೀತಿ ಎಲ್ಲ ಇಂದ್ರಿಯಗಳು ಕೂಡ ಆ ಭಗವಂತನ ಸಂಬಂಧದಲ್ಲಿ ನಿರತವಾಗುತ್ತಲ್ಲ, ಅಂಥವನ ಒಂದು ಪರಿಪೂರ್ಣತೆ ಅನ್ನೋದು ನಮಗೆ ಲಕ್ಷಣದಲ್ಲೇ ಗೊತ್ತಾಗುತ್ತೆ. ಭಕ್ತಿ ಯೋಗ ಅದು ಅಂತ ಅನ್ನಿಸ್ಕೊಳ್ಳುತ್ತೆ. ಒಬ್ಬ ಭಕ್ತನಿಗೆ ಭಗವಂತನ ಸೇವೆ ಮಾಡೋದು, ಭಗವಂತನ ಕಥೆಗಳನ್ನು ಕೇಳೋದು, ಭಗವಂತನ ಬಗ್ಗೆ ಮಾತಾಡೋದು, ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ತಗೊಳ್ಳೋದು, ಅವನ ದರ್ಶನ ಮಾಡೋದು, ಇದರಲ್ಲೇ ಆಸಕ್ತಿ ಇರುತ್ತೆ. ಆಗ ಅದನ್ನು ಭಕ್ತಿಯೋಗ ಅಂತ ಹೇಳ್ತಾರೆ. ಈ ಭಕ್ತಿಯೋಗವು ಅಂತಹವನ ಇಂದ್ರಿಯಗಳನ್ನು ಭೌತಿಕ ಪ್ರವೃತ್ತಿಯಿಂದ ದೂರಗೊಳಿಸುವುದು ಮತ್ತು ಅವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ವ್ಯಕ್ತಿಯು ಎಲ್ಲ ನಿಯೋಜಿತ ಬದ್ಧ ಜೀವನದಿಂದ ಬಿಡುಗಡೆ ಹೊಂದಿದಾಗ ಮತ್ತು ಭಗವತ್ ಸೇವೆಯಲ್ಲಿ ನಿರತನಾದಾಗ ಅವನ ಸೇವೆಯು ಭಕ್ತಿಯೋಗ ಎನಿಸುವುದು. ಈಗ ಒಬ್ಬ ಭಕ್ತಿಯೋಗದಲ್ಲಿ ಇದ್ದಾನೆ ಅಂತಂದರೆ ಅದರಿಂದ ಏನಾಗುತ್ತೆ ಅಂತಂದರೆ, ಆ ಇಂದ್ರಿಯಗಳಿರುತ್ತಲ್ಲ, ಅಂಥವ್ರು ಯಾರು ಭಕ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೋ ಅಂಥವನ ಇಂದ್ರಿಯಗಳು ಆಟೋಮೆಟಿಕ್ಕಾಗಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ನಡೆಸುವಂಥ ಎಲ್ಲ ಏನೇ ಕೆಲಸಗಳಾಗಿರ್ಬೋದು ಅದರಿಂದ ನಮ್ಮನ್ನು ದೂರ ಇಡುತ್ತೆ ಮತ್ತು ಅದನ್ನು ಆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ. ಆಯಿತಾ? ಈ ರೀತಿ ಒಬ್ಬ ವ್ಯಕ್ತಿ ಎಲ್ಲ ಒಂದು ನಿಯೋಜಿತ ಬದ್ಧ ಜೀವನದಿಂದ ಬಿಡುಗಡೆಯನ್ನು ಯಾವಾಗ ಪಡ್ಕೊಳ್ತಾನೋ, ಭಗವತ್ ಸೇವೆಯಲ್ಲಿ ಯಾವಾಗ ತನ್ನನ್ನು ತಾನು ನಿರತವಾಗಿ ತೊಡಗಿಸ್ಕೊಳ್ತಾನೋ ಆ ಒಂದು ಸೇವೆ ಭಕ್ತಿಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಭಕ್ತಿಯೋಗದಲ್ಲಿ ಭಗವಂತನನ್ನು ವೈಯಕ್ತಿಕವಾಗಿ ಕಾಣುವುದೇ ದೃಷ್ಟಿಯ ಪರಿಪೂರ್ಣತೆ ಎಂದು ಕರ್ದಮ ಮುನಿಯು ಒಪ್ಪಿಕೊಳ್ಳುತ್ತಾನೆ. ಭಗವಂತನನ್ನು ಸಾಕ್ಷಾತ್ಕರಿಸುವ ಶ್ರೇಷ್ಠ ಸಿದ್ಧಿಯನ್ನು ಕರ್ದಮ ಮುನಿಯು ಅತಿಶಯೋಕ್ತಿ ಮಾಡಿರುವುದಿಲ್ಲ.
ವಾಸ್ತವಿಕವಾಗಿ ಯೋಗದಲ್ಲಿ ಉನ್ನತಿ ಸಾಧಿಸಿದವರು ತಮ್ಮ ಪುನರ್ಜನ್ಮಗಳಲ್ಲಿ ದೇವೋತ್ತಮ ಪುರುಷನ ಈ ರೂಪವನ್ನು ಕಾಣಲು ಹವಣಿಸುವರೆಂಬುದಕ್ಕೆ ಕರ್ದಮನು ಪ್ರಮಾಣವನ್ನು ನೀಡಿರುವನು. ಅವನು ಒಬ್ಬ ಕಪಟ ಯೋಗಿಯಾಗಿರಲಿಲ್ಲ. ನಿಜವಾಗಿಯೂ ಪ್ರಗತಿ ಪಥದಲ್ಲಿರುವವರು ಕೇವಲ ಭಗವಂತನ ಸನಾತನ ರೂಪವನ್ನು ನೋಡಲು ಆಸೆ ಪಡುವರು. ಈಗ ಒಬ್ಬ ಭಕ್ತಿ ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ. ಅವನು ಭಕ್ತಿ ಯೋಗದಲ್ಲಿದ್ದಾನೆ ಅಂತಂದರೆ ಏನೆಲ್ಲ ಮಾಡ್ತಾ ಇದ್ರೆ ಅವನು ಭಕ್ತಿ ಯೋಗದಲ್ಲಿದ್ದಾನೆ ಅಂತ ತಿಳ್ಕೊಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ. ಇಲ್ಲಿ ಭಗವಂತನನ್ನು ಭಕ್ತಿ ಯೋಗದಲ್ಲಿ ವೈಯಕ್ತಿಕವಾಗಿ ನೋಡೋದೇ, ಅವನನ್ನು ಕಣ್ಣೆದುರುಗಡೆ ನಾವು ನೋಡ್ತೀವಲ್ವ, ಅದು ದೃಷ್ಟಿಯ ಪರಿಪೂರ್ಣತೆ ಅಂದ್ಬಿಟ್ಟು ಇಲ್ಲಿ ಕರ್ದಮ ಮುನಿಗಳು ಕೂಡ ಒಪ್ಕೊಂಡಿದ್ದಾರೆ. ಭಗವಂತನನ್ನು ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾರಲ್ಲ, ಅಂಥ ಶ್ರೇಷ್ಠ ಸಿದ್ಧಿಯನ್ನು ಇಲ್ಲಿ ಕರ್ದಮ ಮುನಿಗಳು ಏನೋ ಒಂದು ನನಗದು ಆಗೋಯ್ತು ಅನ್ನೋ ರೀತಿ ಅವ್ರು ಹೇಳ್ಕೊಂಡಿಲ್ಲ. ಇಲ್ಲಿ ಯಾರು ಯೋಗದಲ್ಲಿ ಉನ್ನತಿಯನ್ನು ಸಾಧಿಸಿರ್ತಾರೋ ಅವರು ಈ ಜನ್ಮ ಆಗಿರ್ಬೋದು, ಪುನರ್ಜನ್ಮಗಳು, ಮುಂದೆ ಬರುವಂಥ ಜನ್ಮಗಳೇ ಆಗಿರ್ಬೋದು, ಅದರಲ್ಲಿ ಏನು ಇಷ್ಟಪಡ್ತಾರೆ ಅಂತಂದರೆ ಆ ಭಗವಂತನ ಆ ರೂಪವನ್ನು ನೋಡೋದಕ್ಕೆ ಅವರು ತುಂಬ ಹಾತೊರಿತಾ ಇರ್ತಾರೆ ಅನ್ನೋದನ್ನು ಇಲ್ಲಿ ಕರ್ದಮ ಮುನಿಗಳು ತಮ್ಮ ಜೀವನದಲ್ಲಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ, ಪ್ರಮಾಣವಾಗಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಕರ್ದಮ ಮುನಿಯನ್ನ ಗುರುಗಳು ಒಬ್ಬ ಕಪಟ ಯೋಗಿ ಆಗಿರಲಿಲ್ಲ, ಅವರು ನಿಜವಾಗ್ಲೂ ಒಂದು ಪ್ರಗತಿ ಪಥದಲ್ಲಿ ಇರುವಂಥವ್ರು ಅವರು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಯಾರು ಈ ರೀತಿ ಒಂದು ಪ್ರಗತಿ ಪಥದಲ್ಲಿ ಇರ್ತಾರೋ ಅವರು ಕೇವಲ ಆ ಭಗವಂತನ ಸನಾತನ ರೂಪ ಯಾವಾಗಲೂ ಇರುತ್ತಲ್ಲ ಅಂಥ ರೂಪವನ್ನು ನೋಡೋದಕ್ಕೆ ಆಸೆ ಪಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದರೆ ಭಕ್ತಿ ಯೋಗದಲ್ಲಿ ಹೇಗೆಲ್ಲ ಮಾಡಬೇಕು, ಇಲ್ಲಿ ಕರ್ದಮ ಮುನಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ಗುರುಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.